ಲೋಕಸಭಾ ಚುನಾವಣೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಸಿಗದೇ ಇರೋದಕ್ಕೆ ಅಸಮಾಧಾನ ಇರೋದು ನಿಜ ಅಂತ ತೇಜಸ್ವಿನಿ ಅನಂತಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿರುವಂತಹ ತಮ್ಮ ನಿವಾಸದ ಬಳಿ ಮಾತನಾಡಿದ ತೇಜಸ್ವಿನಿ, ನನಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ರ ಹಿಂದೆ ಯಾರಿದ್ದಾರೆ ಗೊತ್ತಿಲ್ಲ. ಈ ಬಗ್ಗೆ ನಾನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡ್ತೀನಿ ಅಂದ್ರು. ಇನ್ನು ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿರುವಂತಹ ತೇಜಸ್ವಿ ಸೂರ್ಯ ಪರ ಚುನಾವಣಾ ಪ್ರಚಾರ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ತೇಜಸ್ವಿನಿ ಅನಂತಕುಮಾರ್ ಗೊಂದಲದ ಹೇಳಿಕೆ ನೀಡಿ ಸುಮ್ಮನಾದ್ರು. ಎಲ್ಲ ಕಾರ್ಯಕರ್ತರಿಗೆ ನಾನು ಏನೇನೋ ಬೆಳಗ್ಗೆ ನಿರ್ಣಯ ಏನೇ ಇದ್ರೂ ಅದು ನಾವು ಮೊದಲಿಂದ ಅದೇ ತರ ಯೋಚನೆ ಮಾಡ್ಕೊಂಡು ಬಂದಿರೋದು. ನಿರ್ಣಯ ಏನೇ ಇದ್ರೂ ದೇಶ ಮೊದಲು, ಪಕ್ಷ ಆಮೇಲೆ, ಮತ್ತು ನಮ್ಮ ಸ್ವಂತ ಸಂಸ್ಥೆಗಳು ಹಿತಾಸಕ್ತಿಗಳು ಅದು ಕೊನೆಗೆ. ಈ ಒಂದು ದೃಷ್ಟಿಕೋನದಿಂದ ಯಾವುದೇ ವಿಷಯವನ್ನು ನಾವು ಅದೇ ದೃಷ್ಟಿಕೋನದಿಂದ ನೋಡಬೇಕು. ಆ ದೃಷ್ಟಿಕೋನದಿಂದನೇ ಕಳೆದ 22 ವರ್ಷದಿಂದ ಅದಮ್ಯ ಚೇತನ ಸಂಸ್ಥೆಯ ಮುಖಾಂತರ ಇರ್ಬೋದು, ನಾನು ಮದುವೆಯಾಗಿ 30 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಇರ್ಬೋದು, ಇದೇ ಒಂದು ಲಕ್ಷ್ಯವನ್ನು ಇಟ್ಕೊಂಡು, ಅಂದರೆ ದೇಶ ಮೊದಲು ಅನ್ನೋದನ್ನು ಲಕ್ಷ್ಯವಾಗಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದನ್ನು ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ. ಇವತ್ತು ನಮಗೆ ನಮ್ಮ ಸಂದರ್ಭ ಇನ್ನೊಂದ್ಸಲ ನಮಗೆ ಅಸಮಾಧಾನ ಆಗಿರ್ಬೋದು, ನಾವು ಅಂದ್ಕೊಂಡಿರೋದು ಆಗಲಿಲ್ಲ ಅಂದಾಗ ಸಹಜವಾಗಿ ಯಾಕೆ, ಕಾರಣ ಏನು ಅನ್ನುವಂಥ ಕೇಳುವಂಥ ಪ್ರಶ್ನೆ ಸಹಜವಾಗಿ ಮಾಡುವಂಥದ್ದು ಸಹಜ. ಆದರೆ ಅವೆಲ್ಲಕ್ಕಿಂತ ದೊಡ್ಡದಿರುವುದು ಪಕ್ಷದ ಮುಖಂಡರ ತೀರ್ಮಾನ. ಹೀಗಾಗಿ ಆ ತೀರ್ಮಾನಕ್ಕೆ ಬದ್ಧರಾಗಿದ್ದು ನಾವು ಅದರ ಪ್ರತಿಯಾಗಿ, ಅಂದರೆ ದೇಶ ಮೊದಲು ಮತ್ತೊಮ್ಮೆ ಮೋದಿಯವರು ಬರಬೇಕು, ಆ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡೋಣ. ಅದೇ ಕಾರಣಕ್ಕೂ ನಾವು ಬೇರೆ ಬೇರೆ ಯೋಚನೆ ಮಾಡುವಂಥದ್ದು ಖಂಡಿತ ಬೇಡ. ಅದೇ ಕಾರಣಕ್ಕೂ ಹೊಸದೇ ಹೋಗೋದು ಬೇಡ. ನಾವು ಆಡುವಂಥದ್ದು ಇರ್ಬೋದು ಅಥವಾ ಈ ಥರದ ಬೇರೆ ಬೇರೆ ನಮ್ಮ ಭಾವನೆಗಳನ್ನು ಸಾರ್ವಜನಿಕವಾಗಿ ತೋರಿಸುವ ಪದ್ಧತಿ ಅದು ನಮ್ಮ ಪಕ್ಷದಲ್ಲ. ನಾವು ಮೊದಲಿಂದ ಹೇಳ್ಕೊಂಡು ಬಂದಿರುವಂಥದ್ದು, ಪಕ್ಷ ಪ್ರಾರಂಭ ಮಾಡಿರುವಂತಹ ಶ್ರೀ ದೀನ್ ದಯಾಳ್ ಉಪಾಧ್ಯಾಯರಿರ್ಬೋದು, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಯವರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಇವರೆಲ್ಲರೂ ಮತ್ತು ಬೆಂಗಳೂರಿನ ಬೆಂಗಳೂರಿನಲ್ಲಿ ಬೇರೆ ಬೇರೆ ಪ್ರಮುಖ ಕೆಲಸ ಮಾಡಿದರೆ ನಮ್ಮ ರಾಜ್ಯಾಧ್ಯಕ್ಷರಾದ